ಗಾಯ್ಸ್ ಇದು ನೋಡಿ ಬ್ಯಾಕ್ ಗ್ರೌಂಡ್ ಯಾವ ತರ ಚೇಂಜ್ ಆಗಿದೆ. ಓಕೆನಾ, ಮತ್ತೆ ಇದು ನೋಡಿ ಯಾವ ತರ ಸ್ಟುಡಿಯೋ ಬಂದಿದೆ ಅಂತ. ಅಂಡ್ ಮತ್ತೆ ಇದು ನೋಡಿ, ಓಕೆನಾ, ನೀವು ಬೇಕಾಗಿರುವಂತ ಬ್ಯಾಕ್ ಗ್ರೌಂಡ್ ಒಂದೇ ಒಂದು ಕ್ಲಿಕ್ ಅಲ್ಲಿ ಚೇಂಜ್ ಅನ್ನೋದು ಮಾಡ್ಕೋಬಹುದು ಗೈಸ್. ಓಕೆನಾ, ಇದು ನೋಡ್ತಾ ಇದ್ರೆ ಇವಾಗ ಇದು ನಂದು ಒರಿಜಿನಲ್ ಬ್ಯಾಕ್ ಗ್ರೌಂಡ್. ಆದ್ರೆ ಈ ತರ ಅನ್ನಷ್ಟಲ್ಲಿ ಏನಪ್ಪಾ ಅಂದ್ರೆ ಚಿಟಿಕೆ ಹಾಕಷ್ಟಲ್ಲಿ ನೀವು ಬ್ಯಾಕ್ ಗ್ರೌಂಡ್ ಅನ್ನೋದು ಚೇಂಜ್ ಅನ್ನೋದು ಮಾಡ್ಕೋಬಹುದು. ಅಂಡ್ ಲಾಸ್ಟ್ ಟೈಮ್ ಅಂತೂ ಒಬ್ಬ ಬ್ರದರ್ ಅಂತ ಕೇಳಿದರೆ ವಿಡಿಯೋ ಬ್ಯಾಕ್ ಗ್ರೌಂಡ್ ನೋಡಿ ಯಾವ ತರ ರಿಮೂವ್ ಮಾಡ್ತಾರ ಅಂತ. ಅಂಡ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ನಿಮ್ಗೆ ವಿತೌಟ್ ಗ್ರೀನ್ ಸ್ಕ್ರೀನ್, ಓಕೆನಾ, ಯಾವುದೇ ತರ ಗ್ರೀನ್ ಸ್ಕ್ರೀನ್ ಇಲ್ಲ, ನೀವೆಲ್ಲಿ ಕುತ್ಕೊಂಡಾದ್ರೂ ವಿಡಿಯೋ ಮಾಡ್ಕೊಳ್ಳಿ, ಆದ್ರೆ ಒಂದೇ ಒಂದು ಕ್ಲಿಕ್ ಅಲ್ಲಿ ನೀವು ಬ್ಯಾಕ್ ಗ್ರೌಂಡ್ ಅನ್ನು ರಿಮೂವ್ ಅನ್ನೋದು ಮಾಡಬಹುದು. ಅದ್ ಹೆಂಗ ಮಾಡೋದು ಅಂತ ಎಲ್ಲಾನು ತಿಳಿಸ್ತೀನಿ. ಅಂಡ್ ಚಾನಲ್ಗೆ ಏನಾದ್ರು ಮೊದಲನೇ ಸರ್ ಬಂದಿದ್ರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವ್ದೊಂದು ವಿಡಿಯೋ ನಾನು ಅಪ್ಲೋಡ್ ಮಾಡೋದ್ರು ಕೂಡ ನಿಮ್ಗೆ ನೋಟಿಫಿಕೇಶನ್ ಇಂದ ವಿಡಿಯೋ ಬರುತ್ತೆ ಗೈಸ್. ಓಕೆನಾ, ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗ್ತೀನಿ ಅಂಡ್ ಯಾವ ತರ ತಿಳ್ಕೊಳ್ಳೋದು ಅಂತ ತಿಳಿಸ್ತೀನಿ ಗೈಸ್. ಲೆಟ್ ಗೆಟ್ ಸ್ಟಾರ್ಟೆಡ್. ಗಾಯ್ಸ್, ಮೊಬೈಲ್ ಸ್ಕ್ರೀನ್ ಮೇಲೆ ಬಂದಿದ್ದೀನಿ. ಇವಾಗ ಏನಪ್ಪಾ ಅಂದ್ರೆ ಸಿಂಪಲ್ ಆಗಿ ನೀವು ಪ್ಲೇ ಸ್ಟೋರ್ಗೆ ಹೋಗಿ, ಯಾಕಂದ್ರೆ ಸಿಂಪಲ್ ಆಗಿ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಒಂದು ಆಪ್ ಅನ್ನೋದು ನೀವು ಡೌನ್ಲೋಡ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಸೊ ಆ ಒಂದು ಆಪ್ ಅಂತ ಹೇಳ್ತೀನಿ ನಾನು ಯಾವ್ದಂತ. ನೀವು ಸರ್ಚ್ ಮಾಡಬೇಕಾಗುತ್ತೆ ಇಮೇಜ್ ಸರ್ಚ್ ಅಂತ. ಓಕೆನಾ, ಇಮೇಜ್ ಸರ್ಚ್ ಮ್ಯಾನ್ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಸರ್ಚ್ ಮಾಡಿದ ತಕ್ಷಣ ನೋಡಿದ್ರೆ ಕಂಪ್ಲೀಟ್ ಆಗಿ ಏನಪ್ಪಾ ಅಂತಂದ್ರೆ ಇಮೇಜ್ ಸರ್ಚ್ ಮ್ಯಾನ್ ಅಂತ ಈ ಒಂದು ಅಪ್ಲಿಕೇಶನ್ ಅನ್ನೋದು ಬಂದಿದೆ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ನನ್ನ ಒಂದು ಫೋನ್ ಅಲ್ಲಿ. ಸಿಂಪಲ್ ಆಗಿ ನಾನು ಓಪನ್ ಮಾಡ್ತೀನಿ ಜಸ್ಟ್. ಓಕೆನಾ, ಸೊ ಓಪನ್ ಮಾಡ್ಕೊಂಡಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಯಾವ ತರ ಬ್ಯಾಕ್ ಗ್ರೌಂಡ್ ಬೇಕು, ಓಕೆನಾ, ಅದನ್ನ ಸಿಂಪಲ್ ಆಗಿ ಸರ್ಚ್ ಮಾಡ್ಕೊಳ್ಳಿ ಅಷ್ಟೇ. ಓಕೆನಾ, ನಾನು ಸ್ಟುಡಿಯೋ ಅಂತ ಬೇಕು ಅನ್ಕೊಂಡಿದ್ದೀನಿ, ನಾನು ಸ್ಟುಡಿಯೋ ಅಂತ ಸರ್ಚ್ ಮಾಡಿದೀನಿ. ಸ್ಟುಡಿಯೋ ಅಂತ ಸರ್ಚ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಏನಪ್ಪಾ ಅಂತ ನಿಮ್ ಕಣ್ಣು ಮುಂದೆ ಸ್ಟುಡಿಯೋ ಎಷ್ಟು ಫೋಟೋಸ್ ಇದೆ, ಎಷ್ಟು ಇಮೇಜಸ್ ಇದೆವೋ ಅವೆಲ್ಲಾನು ಅಷ್ಟೇ ಸೋ ಅನ್ನೋದಾಗಿದೆ. ನೋಡಿದ್ರೆ ಕಂಪ್ಲೀಟ್ ಆಗಿ ಏನಪ್ಪಾ ಅಂತ ಎಲ್ಲಾನು ಅಷ್ಟೇ ಸ್ಟುಡಿಯೋ ರಿಲೇಟೆಡ್ ಫೋಟೋಸ್ ಅನ್ನೋದು ಬಂದಾಗಿದೆ ಇಲ್ಲಿ. ಓಕೆನಾ, ನಿಮ್ಗೆ ಯಾವ ಒಂದು ಬ್ಯಾಕ್ ಗ್ರೌಂಡ್ ಇಷ್ಟ ಆಗುತ್ತೆ ನಿಮ್ಗೆ, ಓಕೆನಾ, ಆ ಒಂದು ಬ್ಯಾಕ್ ಗ್ರೌಂಡ್ ಫೋಟೋ ಅನ್ನೋದೊಂದು ಕ್ಲಿಕ್ ಸೆಲೆಕ್ಟ್ ಅನ್ನೋದು ಮಾಡ್ಕೊಳ್ಳಿ. ನಾನು ಈ ಒಂದು ಬೇಕು ಅನ್ಕೊಂಡಿದ್ದು ಈ ಒಂದು ಬ್ಯಾಕ್ ಗ್ರೌಂಡ್ ಇದನ್ನ ಸಿಂಪಲ್ ಆಗಿ ಚೂಸ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಡೌನ್ಲೋಡ್ ಅಂತ ಐಕನ್ ಇದೆ. ಸಿಂಪಲ್ ಆಗಿ ಡೌನ್ಲೋಡ್ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿದ್ರೆ ಸಾಕು, ಡೌನ್ಲೋಡ್ ಇಮೇಜ್. ಓಕೆ, ನೋಡ್ತಾರೆ ಕಂಪ್ಲೀಟ್ ಆಗಿ ಡೌನ್ಲೋಡ್ ಅನ್ನೋದು ಆಗೋಯ್ತು ಗೈಸ್. ಓಕೆನಾ, ಇವಾಗ ಕ್ಲೋಸ್ ಮಾಡ್ಕೊಳ್ಳಿ. ಸೊ ಕ್ಲೋಸ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ನೀವು VPN ಅನ್ನು ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾವು ಇವಾಗ ಕ್ಯಾಪ್ ಕಟ್ ಅಲ್ಲಿ ನಾನು ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಿ ತೋರಿಸ್ತೀನಿ ನಿಮಗೆ. VPN ಅನ್ನೋದು ಕನೆಕ್ಟ್ ಮಾಡ್ಕೊಂಡು ತುಂಬಾ ಇಂಪಾರ್ಟೆಂಟ್. ಇಲ್ಲ ಅಂತಂದ್ರೆ ಯಾವ್ದೇ ತರ ನಿಮಗೆ ಎಫೆಕ್ಟ್ಸ್ ಅಲ್ಲಿ ಕಾಣಿಸಲ್ಲ. ಓಕೆ, ನಾನು ಕನೆಕ್ಟ್ ಮಾಡ್ಕೊಂಡಿದ್ದೀನಿ VPN ಅನ್ನು. ಇವಾಗ ಸಿಂಪಲ್ ಆಗಿ ನಾನು ಓಪನ್ ಮಾಡ್ತೀನಿ ಕ್ಯಾಪ್ ಕಟ್. ಓಕೆನಾ, ಸೊ ಕ್ಯಾಪ್ ಕಟ್ ಅನ್ನು ಓಪನ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತ ನ್ಯೂ ಪ್ರಾಜೆಕ್ಟ್ ಅಂತ ಇರುತ್ತೆ, ನ್ಯೂ ವಿಡಿಯೋಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಾವು ಡೌನ್ಲೋಡ್ ಮಾಡಿದಿರಲ್ವಾ ಆ ಒಂದು ಫೋಟೋನ ಇಲ್ಲಿ ಚೂಸ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಇಮೇಜ್ ಹೋಗಿ, ಓಕೆನಾ, ಇಮೇಜ್ ಹೋಗಿದ ನಂತರ ನಾವು ಇವಾಗ ಯಾವ ಒಂದು ಫೋಟೋ ಬೇಕು ಅನ್ಕೊಂಡಿದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಆ ಒಂದು ಫೋಟೋನ ಸಿಂಪಲ್ ಆಗಿ ಚೂಸ್ ಅನ್ನೋದು ಮಾಡ್ಕೊಳ್ಳಿ. ನಾನು ಈ ಒಂದು ಫೋಟೋನ ಚೂಸ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಏನಪ್ಪಾ ಅಂತಂದ್ರೆ ಆಡ್ ಅಂತ ಇರುತ್ತೆ, ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಅದು ಕಂಪ್ಲೀಟ್ ಆಗಿ ಇಲ್ಲಿ ಬಂದ್ಬಿಡುತ್ತೆ ಗೈಸ್. ಓಕೆನಾ, ಸೊ ಬಂದಿದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ರೆ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತ ನಿಮ್ಗೆ ಓವರ್ಲೇ ಅಂತ ಇರುತ್ತೆ. ಸಿಂಪಲ್ ಆಗಿ ಓವರ್ಲೇ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಮತ್ತೊಂದ್ಸರಿ ಏನಪ್ಪಾ ಅಂತಂದ್ರೆ ಆಡ್ ಓವರ್ಲೇ ಅಂತ ಇರುತ್ತೆ, ಇದನ್ನ ಕ್ಲಿಕ್ ಮಾಡ್ಕೊಂಡು ಇವಾಗ ಏನಪ್ಪಾ ಅಂತಂದ್ರೆ ನಾವು ವಿಡಿಯೋನ ಚೂಸ್ ಮಾಡ್ಕೊಳ್ಳೋಣ. ಓಕೆನಾ, ನಾವು ಯಾವ ಒಂದು ವಿಡಿಯೋನ ಎಡಿಟ್ ಮಾಡ್ಬೇಕು ಅನ್ಕೊಂಡ್ರೆ ಅದೇ ಒಂದು ವಿಡಿಯೋನ ಸೆಲೆಕ್ಟ್ ಏನಾದ್ರು ಮಾಡ್ಕೊಳ್ಳೋಣ. ಆ ಒಂದು ವಿಡಿಯೋ ಇಲ್ಲೇ ಇದೆ, ಆ ಒಂದು ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ನಿಮ್ಗೆ ಆಡ್ ಅಂತ ಇರುತ್ತೆ. ಸಿಂಪಲ್ ಆಗಿ ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು. ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಆ ಒಂದು ವಿಡಿಯೋ ಇಲ್ಲಿ ಬಂದ್ಬಿಡುತ್ತೆ. ಸೊ ಬಂದಿದ ನಂತರ ಈ ಒಂದು ವಿಡಿಯೋ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ತರ. ಓಕೆನಾ, ಓಕೆ, ಸೊ ಈ ತರ ನಾನು ಅಡ್ಜಸ್ಟ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಅಂಡ್ ಈ ಒಂದು ಇಮೇಜಸ್ ಕೂಡ ಏನಪ್ಪಾ ಅಂದ್ರೆ ನಿಮ್ಗೆ ಎಷ್ಟು ಬೇಕಷ್ಟು ಈ ತರ ಅಡ್ಜಸ್ಟ್ ಅನ್ನೋದು ಮಾಡ್ಕೊಳ್ಳಿ ಗೈಸ್. ಓಕೆನಾ, ಸಿಂಪಲ್ ಆಗಿ ಬ್ಯಾಕ್ ಗ್ರೌಂಡ್ ಲಾಸ್ಟ್ ಅಲ್ಲಿ ಏನಪ್ಪಾ ಅಂದ್ರೆ ಇದು ಕ್ಯಾಪ್ ಕಟ್ ಅಂತ ಇರುತ್ತೆ, ಸಿಂಪಲ್ ಆಗಿ ಡಿಲೀಟ್ ಮಾಡ್ಬಿಡಿ ಅಷ್ಟೇ. ಓಕೆನಾ, ಸೊ ಎಷ್ಟು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇವಾಗ ಏನ್ ಮಾಡ್ಬೇಕು ಗೊತ್ತಾ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ವಿಡಿಯೋ ಮೇಲೆ ಒಂದ್ಸರಿ ಟಚ್ ಮಾಡ್ಕೊಳ್ಳಿ. ಓಕೆನಾ, ಸೊ ವಿಡಿಯೋ ಮೇಲೆ ಟಚ್ ಮಾಡ್ಕೊಳ್ಳಿ ನಂತರ ಕೆಳಗಡೆ ನೋಡ್ತಾ ನಿಮಗೆ ಕೆಲವೊಂದು ಆಪ್ಷನ್ಗಳು ಬರುತ್ತೆ. ಓಕೆನಾ, ಸಿಂಪಲ್ ಆಗಿ ನೀವೇನು ಮಾಡಂಗಿಲ್ಲ, ಈ ಕಡೆ ಸ್ಕ್ರೋಲ್ ಮಾಡಿ. ಓಕೆನಾ, ಸೊ ಈ ಕಡೆ ಸ್ಕ್ರೋಲ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ರಿಮೂವ್ BG ಅಂತ ಇರುತ್ತೆ, ನೋಡ್ಕೊಳ್ಳಿ. ರಿಮೂವ್ BG ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ 3 ಆಪ್ಷನ್ ಬರುತ್ತೆ. ಆಟೋ ರಿಮೂವಲ್ ಬರುತ್ತೆ, ಅದಾಗಿದ ನಂತರ ಕಸ್ಟಮ್ ರಿಮೂವಲ್ ಬರುತ್ತೆ, ಅದಾಗಿದ ನಂತರ ಕ್ರೋಮಾ ಕೀ ಬರುತ್ತೆ. ಓಕೆನಾ, ಈ ಒಂದು ಕ್ರೋಮಾ ಕೀ ಯಾವಾಗಪ್ಪ ಯೂಸ್ ಮಾಡ್ಬೇಕು ಅಂತಂದ್ರೆ ನಿಮ್ಮೊಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದೇ ಕಲರ್ ಏನಾದ್ರು ಇತ್ತು ಅಂತಂದ್ರೆ, ಓಕೆನಾ, ಗ್ರೀನ್ ಸ್ಕ್ರೀನ್ ಏನಾದ್ರು ಯೂಸ್ ಮಾಡ್ಬಿಟ್ಟು ನೀವು ಏನಾದ್ರು ವಿಡಿಯೋ ಮಾಡ್ತಾ ಇದೀರಿ ಅಂತಂದ್ರೆ ಈ ಒಂದು ಕ್ರೋಮಾ ಕೀನ ಯೂಸ್ ಮಾಡ್ಬಿಟ್ಟು ಜಸ್ಟ್ ರಿಮೂವ್ ಅನ್ನೋದು ಮಾಡ್ಕೋಬಹುದು. ಆದ್ರೆ ನೀವು ಬ್ಯಾಕ್ ಗ್ರೌಂಡ್ ಯಾವ್ದೇ ತರ ಇರ್ಲಿ, ಓಕೆನಾ, ನಿಮ್ಮೊಂದು ಬ್ಯಾಕ್ ಗ್ರೌಂಡ್ ಯಾವ್ದೇ ತರ ಇರಲಿ, ಯಾವ್ದೇ ತರ ನೀವು ವಿಡಿಯೋ ಶೂಟ್ ಮಾಡ್ಕೊಡಿ, ಯಾವೊಂದು ಲೊಕೇಶನ್ ಆಗಿರ್ಬೋದು, ಆದ್ರೆ ಒಂದೇ ಒಂದು ಕ್ಲಿಕ್ ಅಲ್ಲಿ ನೀವು ರಿಮೂವ್ ಅನ್ನೋದು ಮಾಡಬಹುದು. ಇಲ್ಲಿ ನೋಡ್ತಾ ಇದ್ರೆ ಆಟೋ ರಿಮೂವಲ್ ಅಂತ ಇರುತ್ತೆ, ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು. ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ನಿಮ್ಮೊಂದು ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಕಂಪ್ಲೀಟ್ ಆಗಿ ರಿಮೂವ್ ಅನ್ನೋದು ಆಗೋಗಿದೆ ಗೈಸ್. ಓಕೆನಾ, ಸೊ ಈ ತರ ಆರಾಮಾಗಿ ನಿಮ್ಮೊಂದು ಬ್ಯಾಕ್ ಗ್ರೌಂಡ್ ಏನಪ್ಪಾ ಅಂತಂದ್ರೆ ವಿಡಿಯೋ ನೋಡ್ತಾ ಕಂಪ್ಲೀಟ್ ಆಗಿ ಬಂದಾಗಿದೆ ಗೈಸ್. ಓಕೆನಾ, ಸೊ ಇದ್ರ ಮುಖಾಂತರ ನಿಮ್ಮೊಂದು ಬ್ಯಾಕ್ ಗ್ರೌಂಡ್ ಏನಪ್ಪಾ ಅಂತಂದ್ರೆ ಎಷ್ಟು ಬೇಕಷ್ಟು ಈಸಿಯಾಗಿ ಒಂದೇ ಒಂದು ಕ್ಲಿಕ್ ಅಲ್ಲಿ ನೀವು ರಿಮೂವ್ ಅನ್ನೋದು ಮಾಡ್ಕೋಬಹುದು ಗೈಸ್. ಓಕೆನಾ, ನೋಡಿದ್ರೆ ಕಂಪ್ಲೀಟ್ ಆಗಿ ರಿಮೂವ್ ಅನ್ನೋದಾಗುತ್ತೆ. ಓಕೆನಾ, ಅದಾಗಿದ ನಂತರ ನಿಮ್ಮೊಂದು ಬ್ಯಾಕ್ ಗ್ರೌಂಡ್ ಇರುತ್ತಲ್ವಾ, ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಪ್ಪಾ ಅಂತ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಓಕೆನಾ, ನಿಮ್ಮೊಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವ ಕಲರ್ ಇದೆಯೋ ಯಾವ ಕಲರ್ ಇಲ್ವೋ, ಓಕೆನಾ, ಸಿಂಪಲ್ ಆಗಿ ವಿಡಿಯೋ ಮೇಲೆ ಟಚ್ ಮಾಡ್ಕೊಳ್ಳಿ. ಸೊ ಟಚ್ ಮಾಡ್ಕೊಳ್ಳಿ ನಂತರ
ಈ ಕಡೆ ಸ್ಕ್ರೋಲ್ ಮಾಡಂಗಿತ್ತಂದ್ರೆ ಈ ಒಂದು ಜಾಗದಲ್ಲಿ ನೋಡ್ತಾರೆ ನಿಮ್ಗೊಂದು ಅಡ್ಜಸ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ ಓಕೆನಾ. ಸಿಂಪಲ್ ಆಗಿ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲೇನಪ್ಪ ಅಂದ್ರೆ ನಿಮ್ಗೆ ಕಲರ್ಸ್ ಬರುತ್ತೆ, ಫಿಲ್ಟರ್ಸ್ ಬರುತ್ತೆ ಓಕೆನಾ. ನೀವು ನೋಡ್ತಾನ ಬ್ರೈಟ್ನೆಸ್ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ನಿಮ್ಮೊಂದು ಫೋಟೋ ಅಕಾರ್ಡಿಂಗ್ ಓಕೆನಾ. ನಿಮ್ಮೊಂದು ಬ್ಯಾಕ್ ಗ್ರೌಂಡ್ ಯಾವ ತರ ಚೂಸ್ ಮಾಡ್ಕೊಂಡಿದ್ರೆ ಅದಾಗಿದ ನಂತರ ಅದು ಅಕಾರ್ಡಿಂಗ್ ನೀವು ಫೋಟೋನ ಚೂಸ್ ಮಾಡ್ಕೊಳ್ಳಿ. ಅದಾಗಿಂದ ಕಲರ್ ಕೂಡ ಈ ತರ ಚೂಸ್ ಅನ್ನೋದು ಮಾಡ್ಕೊಳ್ಳಿ ಓಕೆನಾ. ನಿಮ್ಗೆ ಯಾವೊಂದು ಕಲರ್ ಬೇಕೋ ಯಾವೊಂದು ಕಲರ್ ಇಲ್ಲ ಈ ತರ ಚೂಸ್ ಅನ್ನೋದು ಮಾಡ್ಕೊಳ್ಳಿ, ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ. ಇದೆಲ್ಲನೂ ಅಷ್ಟೇ ಫಿಲ್ಟರ್ ಅಡ್ಜಸ್ಟ್ಮೆಂಟ್ ಇದೆ ಓಕೆನಾ. ಅದಾಗಿದ ನಂತರ ಈ ಒಂದು ಜಾಗದಲ್ಲಿ ನೋಡ್ತದೆ ನಿಮ್ಮೊಂದು ಆಪ್ಷನ್ ಬರುತ್ತದೆ. ಈ ಒಂದು ಜಾಗದಲ್ಲಿ ಏನಪ್ಪಾ ಅಂದ್ರೆ HSL ಅಂತಂದ್ರೆ ಇದ್ರಲ್ಲಿ ನೀವು ತುಂಬಾ ಇಂಪಾರ್ಟೆಂಟ್, ಇದನ್ನ ಕೂಡ ನೀವು ಕಲರ್ ಎಷ್ಟು ಬೇಕೋ ಅಡ್ಜಸ್ಟ್ ಅನ್ನೋದು ಮಾಡ್ಕೋಬಹುದು ಈ ತರ ಓಕೆನಾ. ಈ ತರ ಅಡ್ಜಸ್ಟ್ ಅನ್ನೋದು ಮಾಡ್ಕೋಬಹುದು. ನಿಮ್ಮೊಂದು ಬ್ಯಾಕ್ ಗ್ರೌಂಡ್ ಯಾವ ಕಲರ್ ಚೂಸ್ ಮಾಡ್ಕೊಂಡಿರ್ತೀರ ಅದಕ್ಕೆ ತಕ್ಕನಾಗಿ ನೀವು ಅಡ್ಜಸ್ಟ್ ಅನ್ನೋದು ಮಾಡ್ಕೋಬಹುದು ಗ್ಯಾಸ್ ಓಕೆನಾ. ಮತ್ತೆ ಸಿಂಪಲ್ ಆಗಿದ್ರ ಮುಖಾಂತರ ನಿಮ್ಮೊಂದು ಬ್ಯಾಕ್ ಗ್ರೌಂಡ್ ಒಂದೇ ಒಂದು ಕ್ಲಿಕ್ ಅಲ್ಲಿ ನೀವು ರಿಮೂವ್ ಅನ್ನೋದು ಮಾಡಬಹುದು. ಜಾಸ್ತಿ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಗೈಸ್ ಓಕೆನಾ. ಈಸಿಯಾಗಿ ಅಂದ್ರೆ ಈಸಿಯಾಗಿ ನೀವು ರಿಮೂವ್ ಅನ್ನೋದು ಮಾಡಬಹುದು ಗೈಸ್ ಓಕೆನಾ. ಇಷ್ಟೇ ನಿಮ್ಮೊಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ರಿಮೂವ್ ಮಾಡೋದು, ಚುಟ್ಕಿ ಹಾಕಷ್ಟಲ್ಲಿ ರಿಮೂವ್ ಅನ್ನೋದು ಮಾಡಬಹುದು ಗೈಸ್ ಓಕೆನಾ. ಸೊ ಅದಾಗಿದ ನಂತರ ಸಿಂಪಲ್ ಆಗಿ ಏನಪ್ಪಾ ಅಂತ ಇಲ್ಲಿ ಇದನ್ನ ಚೂಸ್ ಮಾಡ್ಕೊಂಡು ಎಲ್ಲಾನು ಫುಲ್ ಇಟ್ಕೊಂಡ್ಬಿಟ್ಟು ಇದನ್ನ ಸಿಂಪಲ್ ಆಗಿ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಬಿಡಿ ಅಷ್ಟೇ. ಇನ್ನೇನು ಮಾಡಂಗಿಲ್ಲ. ಎಕ್ಸ್ಪೋರ್ಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ನಿಮ್ಮೊಂದು ಗ್ಯಾಲರಿನಲ್ಲಿ ಸೇವ್ ಅನ್ನೋದಾಗುತ್ತೆ ಗೈಸ್ ಓಕೆನಾ. ಅವಾಗ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಪೋಸ್ಟ್ ಮಾಡ್ಕೊಳ್ಳಿ ಗೈಸ್ ಓಕೆನಾ. ಮತ್ತೆ ಗೈಸ್ ಎಲ್ಲಾನು ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಯಾವ ತರ ಬ್ಯಾಕ್ ಗ್ರೌಂಡ್ ಅನ್ನು ರಿಮೂವ್ ಮಾಡೋದು ಅಂತ. ನಿಮ್ಗೆ ಏನೇ ಡೌಟ್ ಇರಲಿ ಕೇಳಿ, ನಮ್ಮನ್ನ ಕ್ಲಿಯರ್ ಆಗಿ ಮಾಡ್ತೀನಿ ಗೈಸ್ ಓಕೆನಾ. ನಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ನನ್ನ ಒಂದು ಹೊಸ ಐಡಿ ಓಕೆನಾ, ಜಸ್ಟ್ ಕ್ರಿಯೇಟ್ ಮಾಡಿದೀನಿ ಓಕೆನಾ. ನೀವು ಯಾವ್ದಾದ್ರು ಫಾಲೋ ಮಾಡ್ಕೊಳ್ಳಿ ಅಂದ್ರೆ ಫಾಲೋ ಮಾಡ್ಕೋಬಹುದು. ಅಂಡ್ ನಿಮ್ಗೆ ಏನೇ ಡೌಟ್ ಇರಲಿ ಕೂಡ ಕೇಳಬಹುದು ನನಗೆ ಗೈಸ್ ಓಕೆನಾ. ಅಂಡ್ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗ್ಲೂ ಒಂದೇ ಒಂದ್ಸಲ ಲೈಕ್ ಮಾಡಬಹುದು, ಇಲ್ಲಾಂದ್ರೂ ಕೂಡ ಡಿಸ್ಲೈಕ್ ಮಾಡಬಹುದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.